ಹಲೋ 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 ಚೆಕ್. ಎಸ್, 3 ದಿನಗಳ ಕಾಲ ನಮ್ಮ ಶ್ರೇಯಸ್ಸಣ್ಣನವರ ಸಾರಥ್ಯದಲ್ಲಿ ಘನಾಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಟೂರ್ನಮೆಂಟ್ ಇವಾಗ ಕೊನೆ ಕ್ಷಣಗಣಕ್ಕೆ ನಾವು ಬಂದಿದ್ದೇವೆ. ಹಲೋ 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 ಹಲೋ. ಎಸ್, ನಮ್ಮ 3 ದಿನಗಳ ಕಾಲ ನಡೆದಿರತಕ್ಕಂಥ ಒಂದು ಶ್ರೇಯಸ್ ಪ್ರೀಮಿಯರ್ ಲೀಗ್ ಬಹುಶಃ ಮೊದಲ ಬಾರಿಗೆ ನಮ್ಮ ಹೊಳೆನರಸೀಪುರ ಇತಿಹಾಸದಲ್ಲೇ ಅಥವಾ ಅದ್ದೂರಿ ಆಗಿರ್ತಕ್ಕಂಥ ಒಂದು ಟೂರ್ನಮೆಂಟ್ ನಡೆದಿದೆ. ಇದುವರೆಗೂ ಕೂಡ ನೀವೆಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ನಿಂತು ಈ ಕಾರ್ಯಕ್ರಮವನ್ನು ಬಹಳಷ್ಟು ಅದ್ದೂರಿಯಾಗಿ ಚಂದಗಾಣಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾವು ಕೃತಜ್ಞತೆ ಅಭಿನಂದನೆಯನ್ನು ಬಯಸ್ತಾ ಈ ವೇದಿಕೆ ಕಾರ್ಯಕ್ರಮವನ್ನು ಚಿಕ್ಕದಾಗಿ ಚೊಕ್ಕದಾಗಿ ಶೀಘ್ರಗತಿಯಲ್ಲಿ ಮುಕ್ತಾಯವನ್ನು ಮಾಡುವಂತ ಒಂದು ಇರಾದಲ್ಲಿ ನಾವಿದ್ದೇವೆ. ಯಾಕಂತಂದ್ರೆ ಈಗಾಗಲೇ ಸಮಯ ಕೈಮೀರಿ ಹೋಗಿದೆ. ಬಹುಶಃ ಬಹಳಷ್ಟು ಮಂದಿ ಆಟಗಾರರು ನಾಳೆ ದಿನ ಮೊಸಳೆ ಹೊಸಲಲ್ಲಿ ಕೂಡ ಪಂದ್ಯವನ್ನು ಆಡಬೇಕಾಗಿದೆ. ಇದನ್ನ ಅರಿತೆ ನಮ್ಮ ಶ್ರೇಯಸ್ಸಣ್ಣನವರು ಬಹುಶಃ ಮೊದಲಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಗಣ್ಯರನ್ನು ಕೂಡ ಬಂದಿದ್ದಾರೆ ನಮ್ಮ ಕರೆಗೆ ಹೂಗುಟ್ಟುಕೊಂಡು ಅವರನ್ನ ಗೌರವಿಸುವ ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅನ್ನೋದಾಗಿ ಆ ಕಾರ್ಯಕ್ರಮ ಮೊದಲಾಗಿ ಮುಗಿಸಿ ಅವರೆಲ್ಲರೂ ಕೂಡ ಕಳಿಸಿದ್ದೇವೆ. ಇವಾಗ ಶೀಘ್ರಗತಿಯಲ್ಲಿ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡುವಂತ ಇದರಲ್ಲಿ ನಾವಿದ್ದೇವೆ. ಸೊ 8 ತಂಡಗಳು. ಗೌತಮ್, ನಿಮ್ ಟೀಮನ್ನು ಕರ್ಕೊಬಿಡಿ ದಯವಿಟ್ಟು ಬನ್ನಿ. ಹಾಗೆ ಕೆ ಟಿ ಎಸ್ ಅವರು ದಯವಿಟ್ಟು ಎಲ್ಲರೂ ಬಂದ್ಬಿಡಿ ಸರ್. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವಿದ್ದೇವೆ. ಪ್ಲೀಸ್ ಪುರಿಯಣ್ಣ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ, ಮುಂದಕ್ಕೆ ಬನ್ನಿ. ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಮಾಡಿಬಿಡೋಣ. ನಾವು ಇಲ್ಲಿ 8 ತಂಡಗಳು ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಈ ರೀತಿಯಾಗಿ 3 ತಂಡಗಳಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೇವೆ. ಇನ್ನುಳಿದ 5 ತಂಡಗಳಿಗೆ ಕೂಡ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ದಕ್ಕಾಗಿ ಒಂದು ಮೊಮೆಂಟೋ ಬಹುಶಃ ಟ್ರೋಫಿ ಅಂತ ಹೇಳ್ಬಹುದಾಗಿದೆ. ಕೆಲವು ವಿಭಾಗದಲ್ಲಿ ಶ್ರೇಷ್ಠ ಆಟಗಾರರಿಗೆ, ಇಲ್ಲಾಂದ್ರೆ ಪ್ರಥಮ ಆಗಿರ್ಬೋದು, ದ್ವಿತೀಯ ಆಗಿರ್ಬೋದು, ಆ ರೀತಿಯ ಟ್ರೋಫಿಗಳನ್ನು ಕೊಡ್ತಾರೆ. ಇಲ್ಲಿ ನಮ್ಮ SPL ಪಂದ್ಯದಲ್ಲಿ ಬಹುಶಃ ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿರ್ತಕ್ಕಂಥ ತಂಡದ ಮಾಲಕರಿಗೆ ಗೌರವಿಸುವಂತ ನಿಟ್ಟಿನಲ್ಲಿ ನಮ್ಮ SPL ಪಂದ್ಯದ ಸದಾ ನೆನಪು ಅವರಿಗೆ ಹಚ್ಚ ಹಸಿರಾಗಿ ಇರಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ನಾವು ಇನ್ನು ಈ ಟೂರ್ನಮೆಂಟ್ ಇಂದ ಲೀಗ್ ಹಂತದಲ್ಲಿ ಹೊರ ನಡೆದಿರ್ತಕ್ಕಂಥ ಕೆಲವೊಂದು ತಂಡದ ಮಾಲಕರನ್ನು ನಾವು ಕರಿತೇವೆ. ಆ ಮಾಲಕರು ಇಲ್ಲದೇ ಇದ್ದಲ್ಲಿ ದಯವಿಟ್ಟು ಆ ತಂಡದ ಆಟಗಾರರಿದ್ರೆ ಬಂದು ಆ ಮೊಮೆಂಟವನ್ನು ಕಲೆಕ್ಟ್ ಮಾಡಿಕೊಂಡು ಆ ಮಾಲಕರಿಗೆ ಕೊಡುವಂತ ಜವಾಬ್ದಾರಿ ನಿಮಗೆ ಕೊಡ್ತೇವೆ. ದಯವಿಟ್ಟು ಅದು ಯಾರು ಕೂಡ ಮಿಸ್ ಮಾಡಬೇಡಿ, ಓನರ್ಸ್ ಗಳಿಗೆ ಕೊಡಬೇಕು. ಎಸ್, ಮೊದಲಾಗಿ ನಮ್ಮ ಶಿವಸ್ವಾಮಿ ಟೈಗರ್ಸ್ ಮಾಲಕರು, ಶಿವಸ್ವಾಮಿ ಟೈಗರ್ಸಿನ ಮಾಲಕರು ರಾಜೇಶ್ ಸರ್ ದಯವಿಟ್ಟು ವೇದಿಕೆ ಮೇಲ್ಬಾಕ ಬನ್ನಿ. ಶಿವಸ್ವಾಮಿ ಟೈಗರ್ಸಿನ ಮಾಲಕರು ರಾಜೇಶ್ ಸರ್ ದಯವಿಟ್ಟು ಬನ್ನಿ. ಒಂದು ವೇಳೆ ನಮ್ಮ ರಾಜೇಶ್ ಅಣ್ಣ ಇಲ್ಲ ಅಂತ ಹೇಳಿದ್ರೆ ಆ ತಂಡದ ಯಾರೇ ಅವರು ಆಟಗಾರ ಇದ್ರೆ ದಯವಿಟ್ಟು ಬಂದು ಅದನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಕೊಡಬೇಕು. ಸರ್ ನೋಡಿ, ಬೇಗ ಬನ್ನಿ, ವಿಲಾಕಾಲ ಸಮಯ ನಾವು ಹರಣವನ್ನ ಮಾಡೋದು ಬೇಡ. ಸರ್, ಶಿವಸ್ವಾಮಿ ಟೈಗರ್ಸಿನ ಆಟಗಾರ ಯಾರು ಇದ್ದೀರಾ? ರಾಜೇಶ್ ಅಣ್ಣ ಇಲ್ಲ ಅಂತಿದ್ರೆ ಶಿವಸ್ವಾಮಿ ಟೈಗರ್ಸಿನ ಆಟಗಾರ ಯಾರು ಇಲ್ವಾ ಇಷ್ಟು ಜನದಲ್ಲಿ ಒಬ್ರು? ಎಸ್, ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ.
ಯಾಕೆಂತಂದ್ರೆ ಈ ಕಾರ್ಯಕ್ರಮ ಬೇಗನೆ ಮುಕ್ತಾಯ ಮಾಡೋಣ. ಸೋಮವಾರ ಮಕರ ಸಂಕ್ರಾಂತಿ ಹಬ್ಬ ಕೂಡ ಇದೆ, ಎಲ್ಲವೂ ಕೂಡ. ಎಸ್, ಶನಿವಾರ ನಾಳೆ, ಎಸ್, ಬಟ್ ಸೋಮವಾರ ಹಬ್ಬ, ಆದ್ರೆ ನಾಳೆ ಮತ್ತೆ ಇವರೆಲ್ಲರಿಗೂ ಆಡಕ್ಕಿದೆಯಲ್ಲ, ನಾಳೆ ಒಂದು ವೇದಿಕೆ ಇವರೆಲ್ಲರಿಗೂ ರೆಡಿ ಇದೆ. ಅದೃಷ್ಟವಂತರು ಇವರೆಲ್ಲ ಬ್ಯಾಕ್ ಟು ಬ್ಯಾಕ್. ಆದ್ರೆ ಕೆಲಸದ ಮೇಲೆ ಗಮನ ಇರಲಿ, ಆಟದ ಕಡೆ ಕೂಡ ಗಮನ ಇರಲಿ, ಇಲ್ಲಾಂದ್ರೆ ಖಂಡಿತ ಮನೆಯಿಂದ ಹೊರ ಬೀಳೋ ಸಾಧ್ಯತೆ ನಾವೆಲ್ಲರೂ ಕೂಡ. ಎಸ್, ನಮ್ಮ ಅಣ್ಣ ದಯವಿಟ್ಟು ನಮ್ಮ ಶಿವಸ್ವಾಮಿ ಟೈಗರ್ಸ್ ನ ಮಾಲಕರು ರಾಜೇಶ್ ಅಣ್ಣ ಬದಲಿಗೆ ಅವರ ಆಟಗಾರಿದ್ದಾರೆ, ದಯವಿಟ್ಟು ಈ ಒಂದು ದೀಕ್ಷಿತ್ ಅವರಿದ್ದಾರೆ, ಅಣ್ಣ ದಯವಿಟ್ಟು ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ಕೊಡಿ. ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ದಯವಿಟ್ಟು ಕೊನೆ ಕ್ಷಣದಲ್ಲಿದ್ದಾವೆ ಚಪ್ಪಾಳೆ ಮುಖಾಂತರವಾಗಿ ಪ್ರೋತ್ಸಾಹಿಸೋಣ ನಾವು. ಹಾಗೆ HPS ಹೊಂಗೆರೆ ತಂಡದ ಮಾಲಕರಾಗಿರ್ತಕ್ಕಂಥವ್ರು ನಮ್ಮ ಶಶಿಕುಮಾರ್ ಅಣ್ಣ ಹೊಂಗೆರೆ, ದಯವಿಟ್ಟು ಇವರು ಕೂಡ ಇದ್ರೆ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ನಮ್ಮ HPS ಟೈಗರ್ಸ್ ಹೊಂಗೆರೆಯ ಮಾಲಕರು ಶಶಿಕುಮಾರ್ ಅಣ್ಣ ದಯವಿಟ್ಟು ಬನ್ನಿ. ಅವ್ರು ಇಲ್ಲದೆ ಇದ್ರೆ ಆ ತಂಡದ ಆಟಗಾರರು ಯಾರೇ ಇದ್ರು ಕೂಡ ದಯವಿಟ್ಟು ಬನ್ನಿ ಸರ್, ಬೇಗ ರೆಡಿ ಇರಬೇಕು. HPS ಟೈಗರ್ಸ್ ಹೊಂಗೆರೆ ತಂಡದ ಆಟಗಾರರು ಯಾರೇ ಇದ್ರು ಕೂಡ ದಯವಿಟ್ಟು ಬನ್ನಿ ಪ್ಲೀಸ್. ಎಸ್, ಬನ್ನಿ. ಖಂಡಿತವಾಗ್ಲೂ ಈ ಒಂದು ಮೊಮೆಂಟು ನೆನಪಿನ ಕಾಣಿಕೆ ಸದಾಕಾಲ ನಿಮ್ಮ ಬಳಿ ಹಚ್ಚ ಹಸಿರಾಗಿ ಇರಲಿ ಅನ್ನೋದಾಗಿ ಕೇಳಿಕೊಳ್ತಾ ಈ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಶ್ರೇಯಸ್ ಅಣ್ಣನವರು ಕೊಡ್ತಾ ಇದ್ದಾರೆ. SPL ಮೊದಲ ಆವೃತ್ತಿಯಲ್ಲಿ ಕಂಡಿದ್ರು ಕೂಡ ಪ್ರತಿಯೊಂದು ಕೂಡ ದಯವಿಟ್ಟು ಚಪ್ಪಾಳೆ ಮುಖಾಂತರವಾಗಿ ಪ್ರೋತ್ಸಾಹಿಸಿ. ಈ ನಡುರಾತ್ರಿಯಲ್ಲಿ ನೀವು ನಾವೆಲ್ಲ ಸೇರಿದಿರಿ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣಕ್ಕೆ ಒಂದು ಅರ್ಥಗರ್ಭಿತ ಬೇಕು ಅಂತ ಹೇಳಿದ್ರೆ ಚಪ್ಪಾಳೆ ಮುಖಾಂತರವಾಗಿ ಒಂದು ಕಾರ್ಯಕ್ರಮಕ್ಕೆ ನಾವು ಯಶಸ್ಸನ್ನು ಕೊಡಬೇಕಾಗುತ್ತೆ. ಎಸ್, ಖಂಡಿತ. ಹಾಗೆ ನಮ್ಮ ಸ್ಪಾಟನ್ ವಾರಿಯರ್ಸಿನ ಮಾಲಕರು ಕಡವಿನಕೋಟೆ ಕಾರ್ತಿಕಣ್ಣ, ಸ್ಪಾಟನ್ ವಾರಿಯರ್ಸ್ ಮಾಲಕರು ಕಡವಿನಕೋಟೆ ಕಾರ್ತಿಕಣ್ಣ ದಯವಿಟ್ಟು ಬನ್ನಿ ಸರ್ ಪ್ಲೀಸ್. ಎಸ್, ಇಲ್ಲೇ ಇದ್ದಾರೆ. ನಮ್ಮ ಶಬರಿಮಲ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ನಮ್ಮ ಜೊತೆಗಿದ್ದಾರೆ ಸರ್. ನಿಮ್ಮ ಪಯಣ ಸುಖಕರವಾಗಿರಲಿ, ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ನಿಮಗೂ ನಿಮ್ಮ ಕುಟುಂಬಕ್ಕೆ ಒಳಿತನ ಮಾಡಲಿ. ಆ ಅಯ್ಯಪ್ಪ ಸ್ವಾಮಿಯ ಮುಂಭಾಗದಲ್ಲಿ ನೀವು ಪೂಜೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಮಗೂ ನಮ್ಮ ಕುಟುಂಬಕ್ಕೂ ಕೂಡ ಸೇರಿಸಿ ಒಂದು ಪ್ರಾರ್ಥನೆ ನೀವು ಮಾಡಿ ಅನ್ನೋದಾಗಿ ನಾವು ಕೇಳ್ಕೊಳ್ತಾ, ಜೊತೆಗೆ ನಮ್ಮ ಶ್ರೇಯಸ್ಸನ್ನು ಕೂಡ ಒಳಿತಾಗ್ಲಿ ಅನ್ನುವಂಥ ಪ್ರಾರ್ಥನೆ ಇರಲಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಡ್ತಾ, ನಮ್ಮ ತ್ರಿಬಲಸ್ ಹೊಯ್ಸಳ ಮಾಲಕರು, ತ್ರಿಬಲಸ್ ಹೊಯ್ಸಳ ತಂಡದ ಮಾಲಕರು ಶ್ರೀ ಶಿವಕುಮಾರ್ ಶೆಟ್ಟಿಹಳ್ಳಿ, ಎಸ್, ರಾಕಿ ಇದ್ದಾರೆ. ಬಹುಶಃ ನಮ್ಮ ಶ್ರೇಯಸ್ಸನವರ ಸಾರಥಿಯಲ್ಲಿ ರಾಕಿರವರು ಕೂಡ ಮೊಸಳೆ ಹೊಸಲಿ ಒಂದು ಟೂರ್ನಮೆಂಟ್ ನಡೆಸಿದ್ರು, ಅಥವಾ ಅದ್ದೂರಿ ಒಂದು ಟೂರ್ನಮೆಂಟ್ ಕೂಡ. ಎಸ್, ಇವಾಗ ರಾಕಿ ಆ ಒಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ನಮ್ಮ ಮತ್ತೊಂದು ತಂಡ ಲೀಗ್ ಹಂತದಲ್ಲಿ ಅತ್ಯುತ್ತಮ ಒಂದು ಪ್ರದರ್ಶನವನ್ನು ಕೂಡ ಕೊಟ್ಟಂತ ತಂಡ, ಬಹುಶಃ ಈ ಪರಿಸರದಲ್ಲಿ ಅತ್ಯುತ್ತಮ ಆಟಗಾರನ ಕೂಡ ಒಳಗೊಂಡಿರ್ತಕ್ಕಂಥ ಒಂದು ತಂಡ ಟೀಮ್ ಬಜರಂಗಿ. ಆ ತಂಡದ ಮಾಲಕರು ನಮ್ಮ ಯೋಗ ನರಸಿಂಹ ಯೋಗಣ್ಣ, ದಯವಿಟ್ಟು ಬನ್ನಿ ಯೋಗಣ್ಣ. ಈ ಒಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕನ್ನೋದು ಕೇಳಿಕೊಳ್ತಾ ಇದ್ದೇವೆ ನಾವು. ಶ್ರೇಯಸ್ ಪಟೇಲ್ ನಂಬರ್ 14 ಜರ್ಸಿ ಕೂಡ ಇವಾಗ ಅಣ್ಣನವರಿಗೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲು ಬ್ರದರ್ಸ್, ರಾಕಿ ಬ್ರದರ್ಸ್ ಇವರು. ಎಸ್, ನಮ್ಮ ಟೀಮ್ ಬಜರಂಗಿಯ ಮಾಲಕರು ನಮ್ಮ ಯೋಗ ನರಸಿಂಹ, ಇವರು ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಎಸ್, ಖಂಡಿತವಾಗ್ಲು. ಹಾಗೆ ನಮಗೆ 4 ದಿನಗಳ ಕಾಲ ಅತ್ಯುತ್ತಮವಾಗಿ ನಿರ್ಣಾಯಕರ ಪೀಠದಲ್ಲಿ ಹದ್ದಿನ ಕಡೆಯಿಂದ ಮುದ್ದಿನ ನಿರ್ಣಾಯಕರಾಗಿ ಈ ಪಂದ್ಯಾಕೂಟದ ನಿರ್ಣಾಯಕರ ಕಾಯಕವನ್ನು ಮಾಡಿ KSC ಕದವನ್ನು ತಟ್ಟಿ ಲದರ್ನಲ್ಲಿ ತಮ್ಮದಾಗಿರ್ತಕ್ಕಂಥ ಛಾಪನ್ನು ಮೂಡಿಸಿ ಲೈಟ್ ಟೆನ್ನಿಸ್ ಅಲ್ಲಿ ಕೂಡ ಅತ್ಯುತ್ತಮ ಆಟವನ್ನು ಆಡಿರ್ತಕ್ಕಂಥ ನಮ್ಮ ನಿರ್ಣಾಯಕರು, ತೀರ್ಪುಗಾರರು ದಯವಿಟ್ಟು ಬಂದು ನಮ್ಮ ಈ ನೆನಪಿನ ಕಾಣಿಕೆಗಳನ್ನ ಪಡ್ಕೊಳ್ಳೋದು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಪಂದ್ಯಾಕೂಟಕ್ಕೆ ಅತ್ಯುತ್ತಮವಾಗಿ ನಮಗೆ ತೀರ್ಪುಗಾರಿಕೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ನಿರ್ಣಾಯಕರು ದಯವಿಟ್ಟು ಬಂದು ಒಂದು ನೆನಪಿನ ಕಾಣಿಕೆಗಳನ್ನ ಪಡ್ಕೊಳ್ಬೇಕು. ವಿಜಯ್ ಅಂಡ್ ಟೀಮ್, ವಿಜಯ್ ಮಾಸಿ ಅಂಡ್ ಟೀಮ್, ಬೇಗ ಬನ್ನಿ, ಟೈಮ್ ವೇಸ್ಟ್ ಮಾಡಬೇಡಿ. ವಿಜಯಣ್ಣ, ಅತ್ಯುತ್ತಮವಾಗಿ ನಿರ್ಣಾಯಕರ. ಬಹುಶಃ ಸರ್ ಇನ್ನೊಂದು ಹೇಳ್ತೀನಿ, ನಿಮಗೆ ಎಲ್ರಿಗೂ ಗೊತ್ತಿದೆ, ಇಂಟರ್ನ್ಯಾಷನಲ್ ಅಲ್ಲಿ ಗುರುಗಳೇ, ಇಂಟರ್ನ್ಯಾಷನಲ್ 30 ರಿಂದ 40 48 ಕ್ಯಾಮೆರಾ ಇಟ್ಟು LED ಪರದೆಗಳಿರುತ್ತೆ, ಜೊತೆಗೆ ಆನ್ ಫೀಲ್ಡ್ ಅಂಪೈರ್ಸ್ಗಳು ಇರ್ತಾರೆ, ಹೊರಗಡೆ ಅಂಪೈರ್ಸ್ಗಳು ಕೂಡ ಇರ್ತಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಕೂಡ ಇವತ್ತು ಮೈಕ್ ನಲ್ಲಿ ಕ್ಯಾಮೆರಾ ಇಟ್ಬಿಟ್ಟು ಬಳಸುವಂತ ಒಂದು ಕಾಲ ಇವಾಗ. ಸೊ ಅಂತದ್ರಲ್ಲಿ ಆ ಥರ್ಡ್ ಅಂಪೈರ್ ಡಿಸಿಷನ್ ಕೂಡ ಕೆಲವೊಮ್ಮೆ ತಪ್ಪಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಈ ರೀತಿಯ ಟೂರ್ನಮೆಂಟ್ ಅಲ್ಲಿ ಕೆಲವೊಂದು ತಪ್ಪುಗಳು ನಡೆಯುತ್ತೆ. ಬಹುಶಃ ತಪ್ಪೇ ಆಗಿದ್ರೆ, ಮನಸ್ಸಿಗೆ ಬೇಜಾರಾಗಿದ್ರೆ ಈ ನಿರ್ಣಾಯಕರ ವತಿಯಿಂದ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ. ದಯವಿಟ್ಟು ಕ್ಷಮೆ ಇರಲಿ. ಕ್ರೀಡಾಭವನ ಮೆರೆಯೋಣ, ನಾವು ನಿರ್ಣಾಯಕರಿಗೆ ಗೌರವಿಸೋಣ. ಟೂರ್ನಮೆಂಟ್ ಯಶಸ್ಸಿಗೆ ಇವರೇ ಪ್ರಮುಖ ಕಾರಣಕರ್ತರು. ಖಂಡಿತವಾಗಲೂ ನಮ್ಮ ನಿರ್ಣಾಯಕರು ದಯವಿಟ್ಟು ನಮ್ಮ ಈ ಒಂದು ಗೌರವದ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ತೀರ್ಪುಗಾರರು ವಿಜಯ್ ಅಂಡ್ ಟೀಮ್, ಕೋಲಾರ ಚಿನ್ನದ ಗಣಿಯ ಚಿನ್ನದ ಯುವಕರು, ಹದ್ದಿನ ಕಣಿನ ಮುದ್ದಿನ ನಿರ್ಣಾಯಕರು. ಎಸ್, ಹಾಗೆ
ಹಲೋ 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 ನಮ್ಮ ಕಡುವಿನಹೊಸಳ್ಳಿ ಯೋಗೇಶ್ ಅಣ್ಣ, ಕಡುವಿನಕೋಟೆ ರವಿ ಅಣ್ಣ ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ. ಕಡುವಿನಕೋಟೆ ರವಿ ಅಣ್ಣ, ಅದೇ ರೀತಿ ನಮ್ಮ ಕಡುವಿನಹೊಸಳ್ಳಿ ಯೋಗೇಶ್ ಅಣ್ಣ ದಯವಿಟ್ಟು ಬನ್ನಿ ಸರ್. ನಿಮ್ಮ ಎಲ್ಲ ಪ್ರಯತ್ನ ನಮಗಿದೆ, ನಿಮ್ಮೆಲ್ಲ ಸಹಕಾರದಿಂದ ಈ ಟೂರ್ನಮೆಂಟ್ ಇಷ್ಟೊಂದು ವಿಜೃಂಭಣೆಯಿಂದ ಯಶಸ್ವಿ ಕಂಡಿದೆ. ಮೊದಲ ಬಾರಿಗೆ ಏನು ಕೂಡ ಅರಿಯದೆ ನಿಮ್ಮಂತ ಹಿರಿಯರ ಮಾರ್ಗದರ್ಶನದ ಅಡಿಯಲ್ಲಿ ಇವತ್ತಿನ ಯುವಕರು ಒಂದು ಟೂರ್ನಮೆಂಟ್ ನಡೆಸಿದ್ದಾರೆ. ಖಂಡಿತವಾಗಲೂ ಈ ಟೂರ್ನಮೆಂಟ್ ಯಶಸ್ಸಿಗೆ ನೀವೆಲ್ಲರೂ ಕೂಡ ಕಾರಣಕರ್ತರು. ನೀವೆಲ್ಲರನ್ನು ಕೂಡ ನಾವು ಮತ್ತೊಮ್ಮೆ ಈ ವೇದಿಕೆಗೆ ಬರಮಾಡಿಕೊಳ್ತೇವೆ. ನಮ್ಮ ನಿರ್ಣಾಯಕರನ್ನ ಗೌರವಿಸುವ ಒಂದು ಕಾರ್ಯಕ್ರಮ ನಡೀತದೆ ವೇದಿಕೆ ಮೇಲ್ಭಾಗದಲ್ಲಿ. ಇದಾದ ಬಳಿಕ ನಮ್ಮ ಇರುವರು ವೀಕ್ಷಕರುಗಾರರು ಅಭಿಲಾಷ್ ಫ್ರಮ್ ತೀರ್ಥಹಳ್ಳಿ, ಅಸ್ಗರ್ ಫ್ರಮ್ ಕೊಪ್ಪ, ಸಾರಿ ಬಾಳೆಹೊನ್ನೂರು, ಇರುವರು ಕೂಡ ರೆಡಿ ಇರಬೇಕು. ವಿಜಯಣ್ಣ, ಚಿನ್ನದ ಗಣಿ ಊರು ಅಂತ ಹೇಳ್ತೀರಾ. ನೆಕ್ಸ್ಟ್ ಟೈಮ್ ನಮ್ಮ ಶ್ರೇಯಸ್ ಪ್ರೀಮಿಯರ್ ಲೀಗ್ ಬರ್ಬೇಕಾದ್ರೆ ಚಿನ್ನದ ಒಂದು ತುಂಡಾದ್ರೂ ತರಬೇಕು. ನೀವು ಸುಮ್ಮನೆ ಕೈ ಬೀಸ್ಕೊಂಡು ಬಂದ್ರೆ ಆಗೋದಿಲ್ಲ. 4 ಜನ 5 ಜನ ಇದ್ದೀರಾ, ಒಬ್ಬರಾದ್ರೂ ಒಂದು ತುಂಡು ಎತ್ಕೊಂಡು ಬರ್ಬೇಕು ನೀವು. ಖಂಡಿತ ನಿಮ್ಮ ಸೇವೆ ಇದೇ ರೀತಿಯಾಗಿ ನಮ್ಮ ಜೊತೆಗೆ ಸದಾಕಾಲ ಇರಲಿ ಅನ್ನೋದಾಗಿ ಬೇಡಿಕೊಳ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ನೀವು ಕೂಡ ಭೇಟಿಯಾಗೋಣ. ವೀಕ್ಷಕನಿಗಾರಾಗಿ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ರಾಜ್ಯ ಟೆನಿಸ್ ಕ್ರೀಡೆಯ ಕದವನ್ನು ತಟ್ಟಿರ್ತಕ್ಕಂಥ ವೀಕ್ಷಕನಿಗಾರರು ಅಭಿಲಾಷ್ ಫ್ರಮ್ ತೀರ್ಥಹಳ್ಳಿ, ಹಾಗೆ ಅಸ್ಗರ್ ಫ್ರಮ್ ಬಾಳೆಹೊನ್ನೂರು, ಶೃಂಗೇರಿಯ ಅಸ್ಗರ್ ದಯವಿಟ್ಟು ಬನ್ನಿ, ಒಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಳಿ. ಇಮಿಡಿಯೇಟ್ಲಿ ಬೇಗ ಬರಬೇಕು. ಅಸ್ಗರ್ ಅಂಡ್ ಅಭಿ ದಯವಿಟ್ಟು ಇರುವರು ಕೂಡ ಬನ್ನಿ. ಹಾಗೆ ನಮ್ಮ ಲೈವ್ ಟೆಕ್ನಿಷಿಯನ್ ಇವತ್ತು ರಾಜ್ಯ ದೇಶ ವಿದೇಶಗಳಲ್ಲಿ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ನೇರ ಪ್ರಸಾರವನ್ನ ಕೊಟ್ಟು ಇವತ್ತು ಹೊರನರಸೀಪುರದಲ್ಲಿ ಕೂಡ ನಮ್ಮ ಶ್ರೇಯಸ್ ಪ್ರೀಮಿಯರ್ ಲೀಗ್ ಅನ್ನ ವಿದೇಶದಾದ್ಯಂತ ಪಸರಿಸಿದ ಟೆಕ್ನಿಷಿಯನ್ ಸುಬಾನ್, ಎಂನ ಟೆಕ್ನಿಷಿಯನ್ ಸುಬಾನ್ ರವರು ನೀವು ಕೂಡ ಬನ್ನಿ. ದಯವಿಟ್ಟು ಈ ಒಂದು ಚಿಕ್ಕ ನೆನಪಿನ ಕಾಣಿಕೆಯನ್ನ ಪಡ್ಕೊಳ್ಳೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಸುಬಾನ್ ರವರು ದಯವಿಟ್ಟು ಬನ್ನಿ. ವಿಜಲ್ ಕುಮಾರ್ ಅವರು ಅಫ್ಜಲ್ ಕೊಪ್ಪ ಅವರು ಅತ್ಯುತ್ತಮವಾಗಿ ಕಾಮೆಂಟ್ರಿಯನ್ನು ನಿರ್ವಹಿಸಿದ್ದಾರೆ. ಅವರಿಗೆ ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ಅವರ ವತಿಯಿಂದ ಮತ್ತು ಆಯೋಜಕರ ವತಿಯಿಂದ ಹೃದಯಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಪ್ರೋತ್ಸಾಹ ಹೀಗೆ ಇದ್ರೆ ಅಫ್ಜಲ್ ಕೊಪ್ಪ ಮಾತ್ರ ಅಲ್ಲ, ಇವತ್ತು ರಾಜ್ಯದಲ್ಲಿ 168 ಜನ ವೀಕ್ಷಕರುಗಳು ನಾವಿದ್ದೇವೆ. ಅಫ್ಜಲ್ ಕೊಪ್ಪಗೆ ಯಾವ ರೀತಿಯಾಗಿ ನೀವು ಪ್ರೀತಿಸ್ತಿರೋ, ನೀವು ಯಾವ ರೀತಿಯಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರೋ, ಎಲ್ಲರಿಗೂ ಕೂಡ ಅದೇ ರೀತಿಯಾಗಿ ಪ್ರೋತ್ಸಾಹಿಸಿ ಇವತ್ತು ನಿಮ್ಮ ಸಹಕಾರ ಪ್ರೋತ್ಸಾಹ ನಮಗೆ ಯಾವ ಥರ ಕೊಡ್ತಾ ಇದ್ರು ಎಲ್ಲರಿಗೂ ಕೂಡ ಅದೇ ರೀತಿಯಾಗಿ ಕೊಡಲಿ ಅನ್ನೋದನ್ನು ಕೇಳಿಕೊಳ್ತಾ, ಸ್ಪೆಷಲಿ ನನಗೆ ಕರೆದ ಅವಕಾಶವನ್ನು ಕೊಟ್ಟಿದ್ದ ನಮ್ಮ ನಿಖಿಲ್ ಅಣ್ಣ, ಖಂಡಿತ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಇಂಥ ಅದ್ಭುತವಾಗಿರ್ತಕ್ಕಂಥ ಟೂರ್ನಮೆಂಟ್, ಅದು ಕೂಡ ಶ್ರೇಯಸ್ ಅಣ್ಣನ ಹೆಸರು ಎಲೆಕ್ಷನ್ ಟೈಮಲ್ಲಿ ನಾನು ಕೂಡ ಕೇಳ್ಕೊಂಡಿದ್ದೆ. ಟಿ.ಡಿ. ರಾಜೇಗೌಡರ ಸಮ್ಮುಖದಲ್ಲಿ ನಾವು ಕೂಡ ಎಲೆಕ್ಷನ್ಗೆ ಒಂದಷ್ಟು ಹೋರಾಟವನ್ನು ಮಾಡಬೇಕಾದ್ರೆ ಇದೇ ಶ್ರೇಯಸ್ ಪಾಟೀಲ್ ಅವರ ಹೆಸರು ಬಂದಿತ್ತು. ಸೊ ಖಂಡಿತವಾಗಲೂ ಶ್ರೇಯಸ್ ಅಣ್ಣ, ಇವತ್ತು ನಿಮ್ಮನ್ನ ಈ ವೇದಿಕೆಯಲ್ಲಿ ನಿಮ್ಮ ಜೊತೆ ಗೂಡಿತೇವೆ ಅಂತ ಹೇಳಿದ್ರೆ ಖಂಡಿತ ನಮಗೂ ಕೂಡ ಒಂದು ಅದೃಷ್ಟ. ಖಂಡಿತವಾಗಲೂ ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ನಮಗೆ ಲೈಟ್ಸ್ಗಳ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥವ್ರು ಶ್ರೀಯುತ ದಿನೇಶ್, ದಯವಿಟ್ಟು ನಮ್ಮ ವೇದಿಕೆ ಮೇಲ್ಭಾಗಕ್ಕೆ ಬಂದು ಒಂದು ಚಿಕ್ಕ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದಾವೆ.
ಅತ್ಯುತ್ತಮವಾಗಿ 3 ದಿನಗಳ ಕಾಲ ಯಾವುದೇ ರೀತಿಯ ಒಂದು ಅಡೆತಡೆಗಳಿಲ್ಲದೆ ಈ ಒಂದು ಟೂರ್ನಮೆಂಟ್ಗೆ ನಮಗೆ ವ್ಯವಸ್ಥಿತವಾಗಿರ್ತಕ್ಕಂಥ 8 ಟವರ್ಗಳ ಅಡಿಭಾಗದಲ್ಲಿ ಇವತ್ತು ಫೈನಲ್ ಪಂದ್ಯದವರೆಗೆ ಯಾವುದೂ ಕೂಡ ಒಂದು ಕಪ್ಪು ಚುಕ್ಕೆ ಬರದೇ ಇರುವ ಹಾಗೆ ಒಂದು ಲೈಟ್ಸ್ ಗಳನ್ನ ಮಾಡಿಕೊಟ್ಟಿರ್ತಕ್ಕಂಥವರು ನಮ್ಮ ನೇರ ಪ್ರಸಾರದ ಸಂಸ್ಥೆ M9 ದಿನೇಶ್. ದಯವಿಟ್ಟು ಬನ್ನಿ M9 ದಿನೇಶ್. ಬಹುಶಃ ನಾಳೆ ಬೆಳಗ್ಗೆ ಅದನ್ನು ಮತ್ತೆ ಬಿಸಿಲಿನಲ್ಲಿ ಇದನ್ನು ತೆಗೆಯುವಂತ ಕಾಯಕವನ್ನು ಮಾಡಬೇಕು. ಆ ಬಿಸಿಲು ಮುಕ್ತಾಯದ ಬಳಿಕ ಬಹುಶಃ ಇನ್ನು 2-3 ದಿನ ಕಳೆದ ಬಳಿಕ ಮತ್ತೆ ಹಾಗೆ ಇವತ್ತು ಹೊಳೆನರಸೀಪುರದಲ್ಲಿ ಪ್ರಪ್ರಥಮ ಬಾರಿಗೆ ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಆಯೋಜಕರಾದಂಥ ವಿಜಯ್ ಕುಮಾರ್ ಅವರು, OBC ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ನಮ್ಮ ಸಹೋದರ ಅವರು, ಹಾಗೆ ಕೋಡಂಗಿ ಕಪ್ಲು ನಿಖಿಲ್ ಅವರು, ಹಾಗೆ ಹರ್ಷ ಅವರು, ಚಿಕ್ಕಬ್ಯಾಕ್ತಳ್ಳಿ ಮೋಹನ ಅವರು, ದೊಡ್ಡಹಳ್ಳಿ ಯೋಗೇಶ್ ಅವರು, ಚಿಕ್ಕಬ್ಯಾಕ್ತಳ್ಳಿ ಅಭಿಷೇಕ್ ಅವರು, ಹಾಗೆ ಯಶಂಕನಹಳ್ಳಿ ಪುನೀತ್ ಅವರು, ಹಾಗೆ ಯಾರ್ಯಾರು ಮರ್ತಿದ್ದೀನಾ, ಇನ್ನು ಸೋಮ ಅವರು, ಪವನ್ ಅವರು, ಮಹೇಶ್ ಅವರು, ಒಟ್ರಳ್ಳಿ ಮಹೇಶ್ ಅವರು, ಹಾಗೆ ಇತರೆ ಎಲ್ಲ ಅವರ ಸಹಪಾಠಿಗಳು ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ಅದರ ಬೆನ್ನಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅಂದ್ರೆ ಅವರು 3 ತಿಂಗಳ ಕಾಲ ಸತತವಾಗಿ ಕಠಿಣವಾದಂತ ಪ್ರಯತ್ನವನ್ನ ಪಟ್ಟು ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದು ಪ್ರಥಮ ಬಾರಿಗೆ ಒಂದು ವರ್ಗನ ಹೊರತುಪಡಿಸಿ 20 ವರ್ಷಗಳ ನಂತರ ಈ ತಾಲೂಕಲ್ಲಿ ಅದು ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮನ ಮಾಡಿರ್ತಕ್ಕಂಥ ಹೊಳೆನರಸೀಪುರದ ಗಂಡು ಹುಲಿಗಳು ಅಂತ ಹೇಳ್ಬೇಕು ಇವ್ರನ್ನ. ನಾನು ಅಷ್ಟು ಹೆಮ್ಮೆಯಿಂದ ಹೇಳ್ತೀನಿ. ಹಾಗೆ ಒಂದು ನಿಮಿಷ, ಹಾಗೆ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ಬಂದಿರತಕ್ಕಂಥ ಎಲ್ಲ 8 ತಂಡದ ಮಾಲೀಕರು, 8 ತಂಡದ ಆಟಗಾರರು ಹಾಗೂ ವೀಕ್ಷಕರು ಹಾಗೂ ಪ್ರೇಕ್ಷಕರು, ಹಾಗೆ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ನೆರವೇರಬೇಕಾದ್ರೆ ಇದಕ್ಕೆ ಎಲ್ಲ ರೀತಿ ಸಹಕಾರ ಮಾಡಿದಂಥ ಟೆಕ್ನಿಷಿಯನ್ ಆಗಿರ್ಬೋದು, ಮತ್ತು ವಿದ್ಯುತ್ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥ ಲೈಟಿಂಗ್ಸ್ ಅವ್ರು ಆಗಿರ್ಬೋದು, ಅಂಪೈರ್ಸ್ ಆಗಿರ್ಬೋದು, ಆಮೇಲೆ ಕಾಮಿಟ್ರಿ ಮಾಡಿದಂಥ ಆಗಿರ್ಬೋದು, ನೆಕ್ಸ್ಟ್ ಇನ್ಯಾರಿದ್ದಾರೆ ಕಾಮಿಟ್ರಿ ಆದಮೇಲೆ ಜನ್ರೇಟ್ ಮಾಡಿದಂಥ ವ್ಯವಸ್ಥೆ ಮಾಡಿದಂಥ ಆಗಿರ್ಬೋದು. ಹಾಗೆ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಮತ್ತು ಅವರ ಸಹಪಾಠಿಗಳು, ಆರಕ್ಷಕರು, ಮತ್ತು ಹಾಗೆ ಪತ್ರಕರ್ತರು ಹಾಗೂ ಎಲ್ಲ ಬಂಧು ಭಗಿನಿಯರು ಎಲ್ಲರೂ ಸಹ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ಎಲ್ಲೂ ಸಹ ಒಂದು ಸಹಕಾರ ಇದೆ. ಎಲ್ಲರಿಗೂ ಹೃದಯಪೂರ್ವಕವಾದಂಥ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲ್ ಅವರ ಪರವಾಗಿ ಮತ್ತು ಶ್ರೇಯಸ್ ಪಟೇಲ್ ಪರವಾಗಿ, ಹಾಗೆ ಈ ಕಾರ್ಯಕ್ರಮಕ್ಕೆ 3 ದಿನಗಳ ಕಾಲ ಅಡುಗೆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಎಲ್ಲ ಅಡುಗೆಯ ನನ್ನ ಸಹೋದರರಿಗೆ ಹಾಗೂ ಎಲ್ಲ ನನ್ನ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾದಂಥ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಲೋ. ಹಾಗೆ ತಂಡದ ಬಗ್ಗೆ ಹೇಳ್ಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಸುಮಾರು ವರ್ಷಗಳಿಂದ ಹೊಳೆನರಸೀಪುರಕ್ಕೆ ನಿರಂತರವಾಗಿ ಸೇವಿಸಿರ್ತಕ್ಕಂಥ ಸತ್ಯ ಸೌಂಡ್ಸ್ ಅವ್ರಿಗೂ ಸಹ ಈ ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ ವತಿಯಿಂದ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಪಂದ್ಯಾಟದ ಉದ್ದಕ್ಕೂ ಕೂಡ ನಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಆಟವನ್ನು ಆಡಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ನಲ್ಲಿ ಉತ್ತಮ ಪ್ರದರ್ಶನವನ್ನು ಕೊಟ್ಟಿರ್ತಕ್ಕಂಥ ಆಟಗಾರರು, ಮ್ಯಾನ್ ಆಫ್ ದಿ ಸೀರೀಸ್ ಯಾರಿರ್ಬೋದು? ಸಣ್ಣ ಶ್ರೇಷ್ಠ ಆಟಗಾರರು ಗೆಸ್ ಮಾಡ್ತೀರಾ ಯಾರಿರ್ಬೋದು? ಬೇಗ, ಟೈಮ್ ಇಲ್ಲ. ನವೀನ್ KTS, ದಯವಿಟ್ಟು ಬನ್ನಿ. ಸಣ್ಣ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. KTS ತಂಡದ ನವೀನ್ ಅತ್ಯುತ್ತಮ ಆಟವನ್ನು ಆಡಿದ್ರು, ಭರ್ಜರಿ ಆಟವನ್ನ ಆಡಿದಂತ ಆಟಗಾರರು. ಬಹುಶಃ ಯಾರಿಗಾದ್ರೂ ಜೀವದಾನ ಅನ್ನೋದು ಒಂದು ಸಿಕ್ಕಿದ್ರೆ ಅದು ನವೀನ್ ತರ ಉಪಯೋಗಿಸ್ಕೊಳ್ಳಿ ಸರ್. ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಸರಿಯಾಗಿ ಬಳಸಬೇಕು ಅಂತಿದ್ರೆ ಅದಕ್ಕೆ ಒಂದು ದೃಢ ಉದಾಹರಣೆ ಇದ್ರೆ ಅದು ನಮ್ಮ ನವೀನ್ ರವರು. ಸಣ್ಣ
2 ದಿನದಿಂದ LIDಯಲ್ಲಿ ನಾವು ವೀಕ್ಷಣೆ ಮಾಡಿದ್ದೇವೆ. ರನ್ನರ್ಸ್ ಅಪ್ ಆಗಿರ್ತಕ್ಕಂಥ ತಂಡಗಳಿಗೆ ನಾವು ಕೃತಜ್ಞತೆಯನ್ನು ಬಯಸ ಕೊನೆ ಕ್ಷಣಗಳಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ಶ್ರೀ ಪುಷ್ಪಗಿರಿ ಆಟಗಾರ ದಯವಿಟ್ಟು ಬನ್ನಿ. ರವಿಕುಮಾರ್ ಮಾಲಕತ್ವದಲ್ಲಿ ಪಂದ್ಯವನ್ನು ಆಡಿದ ಶ್ರೀ ಪುಷ್ಪಗಿರಿ ಆಟಗಾರರು ದಯವಿಟ್ಟು ಬಂದು ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಈ ಪ್ರಶಸ್ತಿಯನ್ನು ಕೊಡಮಾಡ್ತಾ ಇರ್ತಕ್ಕಂಥವರು ದಾನಿಗಳಾಗಿ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ಮಾಜಿ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥವರು ಶ್ರೀಯುತ ಪುಟ್ಟರಾಜು ಅಣ್ಣನವರು ನಮಗೆ ಒಂದು ಪುಟ್ಟರಾಜು ಅಣ್ಣನವರು ಅಲಿಯಾಸ್ ಯಾನೆ ಪುಟ್ಟಿಯಣ್ಣ ನಮಗೆ ಈ ಒಂದು ಪ್ರಶಸ್ತಿಯನ್ನು ದಾನಿಗಳಾಗಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಕೃತಜ್ಞತೆಯನ್ನು ಬಯಸ್ತಾ ಇದ್ದೇವೆ. 1,01,111 ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಮಿರುಗುವಂತ ಟ್ರೋಫಿಯನ್ನು ಕೊಡ್ತಾ ಇದ್ದಾರೆ. ನಾವು ಕೃತಜ್ಞತೆಯನ್ನು ಬಯಸ್ತಾ ಇದ್ದೇವೆ. SPL ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ನ ಕೊನೆ ಕ್ಷಣಗಳನ್ನು ಆಗ್ತಾ ಇದೆ. ಆಟಗಾರರೆಲ್ಲರೂ ಕೂಡ ಕುಳಿತುಕೊಂಡ್ರೆ ಹಿಂದೆ ಇರುವ ಗಣ್ಯ ಅತಿಥಿಯರೆಲ್ಲರೂ ಕೂಡ ಕಾಣ್ತಾರೆ. ಆಟಗಾರರು ಕುಳಿತುಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ. KTS ಆಟಗಾರರು ಶ್ರೀ ಪುಷ್ಪಗಿರಿ ಆಟಗಾರರು ಗಮನಿಸಿ, ಶ್ರೀ ಪುಷ್ಪಗಿರಿ ಆಟಗಾರರು ಎಲ್ಲರೂ ಕೂಡ ಅಲ್ಲಿ ಕುಳಿತುಕೊಂಡು ಫೋಟೋ ಶೂಟ್ಗೆ ನಿಂತರೆ ಹಿಂದೆ ಇರುವಂತ ಗಣ್ಯರು ಕಾಣ್ತಾರೆ. ಶ್ರೇಯಸ್ ಪಟೇಲ್ ಪ್ರೀಮಿಯರ್ ಲೀಗ್ನ ಕೊನೆಯ ಕ್ಷಣಗಳಲ್ಲಿ 7 ಲೀಗ್ ಪಂದ್ಯವನ್ನಾಡಿ 1 ಕ್ವಾಲಿಫೈರ್ ಪಂದ್ಯ ಹಾಗೂ 1 ಫೈನಲ್ ಪಂದ್ಯ, ಈ ರೀತಿಯಾಗಿ 7ರಿಂದ 8, 9 ಪಂದ್ಯವನ್ನಾಡಿ ನಿರಂತರ ಜಯವನ್ನು ದಾಖಲಿಸಿರ್ತಕ್ಕಂಥ SPL ರೂವಾರಿಗಳು ಶ್ರೀಯುತ ರವಿಕುಮಾರ್ ಮಾಲಕತ್ವದಲ್ಲಿ ಶ್ರೀ ಪುಷ್ಪಗಿರಿ ಪಂದ್ಯವನ್ನಾಡಿತು. ಭರ್ಜರಿ ಜಯವನ್ನು ದಾಖಲಿಸಿ 1,01,111 ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಮಿರುಗುವ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ. SPL ಸೀಸನ್ 1 ವಿನ್ನರ್ ತಂಡ, ಚಾಂಪಿಯನ್ ತಂಡ ಶ್ರೀ ಪುಷ್ಪಗಿರಿ. ಆಟಗಾರರೆಲ್ಲರೂ ಕೂಡ ಇವಾಗ ಕೆಳಕ್ಕೆ ಹೋಗ್ಬೇಕು. ರವಿಯನ್ನ ಮಾತ್ರ ಉಳಿಬೇಕು. ಪುಷ್ಪಗಿರಿ ತಂಡದ ರವಿಯನ್ನ ಮಾತ್ರ ವೇದಿಕೆ ಮೇಲ್ಭಾಗದಲ್ಲಿರಬೇಕು. ಪುಷ್ಪಗಿರಿ ತಂಡದ ರವಿಯನ್ನ ಮಾತ್ರ ವೇದಿಕೆ ಮೇಲ್ಭಾಗದಲ್ಲಿರಬೇಕು. ರವಿಯಣ್ಣ ಎಲ್ಲಿದ್ದೀರಾ? ರವಿಯಣ್ಣ, ರವಿ ಸರ್, ರವಿ ಸರ್, ರವಿ ಸರ್ DJ 1 ನಿಮಿಷ. ಹಲೋ, ಥ್ಯಾಂಕ್ ಯು. ಜಿತೋಣ 1 ನಿಮಿಷ. DJ ಹಲೋ. ಹಲೋ ಹಲೋ ಚೆಕ್. ರವಿ ಸರ್ 1 ನಿಮಿಷ. ನಾನು ನಿನ್ನೆಯಿಂದಲೇ ಯೋಚನೆ ಮಾಡ್ತೇನೆ, 1-2 ಮಾತು. ಯಾಕೆಂತಂದ್ರೆ ಇವತ್ತು ನಮ್ಮ ಒಳನರಸೀಪುರದಲ್ಲಿ ಮಾಲಕರಿಗೆ ದ್ವಿಚಕ್ರ ವಾಹನವನ್ನು ಕೊಡ್ತಾ ಇದ್ದಾರೆ. ಇದು ಕರ್ನಾಟಕ ರಾಜ್ಯ ಅಲ್ಲ, ಇನ್ನಿತರ ಭಾಗದಲ್ಲಿ ಗಮನಿಸಿದರೆ ಬಹುಶಃ ಈ ಬೈಕ್ಗಳನ್ನಾಗಿರ್ಲಿ, ಕಾರ್ಗಳಾಗಿರ್ಲಿ, ಇನ್ನಿತರ ಏನೇ ಮೇಲದ್ದು ಸೀರೀಸ್ಗಳಾಗಿರ್ಲಿ ಎಲ್ಲವನ್ನು ಕೂಡ ಕೊಡುವಂಥದ್ದು ಆಟಗಾರರಿಗೆ. ಬಹುಶಃ ಮೊಟ್ಟ ಮೊದಲ ಬಾರಿಗೆ ಇದೊಂದು ಪ್ರಯತ್ನವನ್ನು ನಾವು ನೋಡ್ತಾ ಇದ್ದೇವೆ. ಓನರ್ಸ್ಗಳಿಗೆ ಬೈಕ್ ಅನ್ನು ಕೊಡ್ತಾ ಇದ್ದಾರೆ. ನೀವು ಕಟ್ಟಿರ್ತಕ್ಕಂಥ ತಂಡ ಇವತ್ತು ಅತ್ಯುತ್ತಮ ಆಟವನ್ನು ಆಡಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇದರ ಜೊತೆಗೆ ನಿಮಗೆ ಒಂದು ಬೈಕ್ ಉಡುಗೊರೆಯಾಗಿ 2023 ಸಂಕ್ರಾಂತಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ನಿಮ್ಮ 1-2 ಹಿತನುಡಿಗಳು ಈ ಟೂರ್ನಮೆಂಟ್ ಬಗ್ಗೆ ದಯವಿಟ್ಟು ನೀವು ಮಾತನ್ನು ಆಡಲೇಬೇಕು ಇವಾಗ. ಖಂಡಿತವಾಗ್ಲೂ ರವಿ ಸರ್ ಬನ್ನಿ. ಹಲೋ, ಮಧ್ಯರಾತ್ರಿ 2 ಗಂಟೆ ಸಮಯದವರೆಗೂ ಇಲ್ಲಿ ನೆರೆದಿರುವಂಥ ಪ್ರೇಕ್ಷಕರಿಗೂ ಹಾಗೂ ಕ್ರೀಡಾಭಿಮಾನಿಗಳಿಗೂ ಕ್ರೀಡಾಪಟುಗಳಿಗೂ ನನ್ನ ವಂದನೆಯನ್ನು ತಿಳಿಸುತ್ತಾ, ಈಗ SPL ಕ್ರಿಕೆಟ್ ಪ್ರೀಮಿಯರ್ ಲೀಗ್ನ ಸಂಸ್ಥಾಪಕರಾದಂಥ ಶ್ರೇಯಸ್ ಪಟೇಲ್ರವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಮೊದಲ ಪ್ರೀಮಿಯರ್ ಲೀಗ್ನಲ್ಲಿ ನಾವು ಭಾಗವಹಿಸಿದಾಗ ನಮಗೆ ಯಾವುದೇ ಕ್ರಿಕೆಟ್ ಬಗ್ಗೆ ಗಂಧಗಳಿ ನಾವು ಯಾವತ್ತೂ ನೋಡಿಲ್ಲ, ತಿಳ್ಕೊಂಡಿರೋದು ಅಷ್ಟೇ. ಕ್ರಿಕೆಟ್ ಆಡಿವಿಲ್ಲ, ನೋಡೋದು ಇಲ್ಲ ಹೆಚ್ಚಿಗೆ. ಆದರೆ ನಾವು ಮೊದಲನೇ ಸತಿ ನಮ್ಮ ಆಟಗಾರರಿಗೆ ಹೇಳಿದ್ದು ಒಂದೇ ಮಾತು, ನಿಮ್ಮ ಭವಿಷ್ಯ ದೃಷ್ಟಿಯಿಂದ ನೀವು ಕ್ರಿಕೆಟ್ ಆಡಬೇಕು. ಇಲ್ಲಿ ಫ್ರಾಂಚೈಸಿ ಯಾರೇ ತಗೊಂಡಿರ್ಬೋದೋ ನಾವು, ನಮ್ಮ ಹೆಸರು ಬರಲ್ಲ. ನೀವು ಪ್ರೇಕ್ಷಕರು ಕೂತ ನೋಡ್ತಾ ಇರ್ಬೇಕಾದ್ರೆ ಕ್ರಿಕೆಟ್ ಯಾರು ಆಟ ಆಡ್ತಾ ಇರ್ತಾರೆ ಅನ್ನೋ ಆಟಗಾರನ್ನು ನೋಡ್ತಾರೆ. ನಿಮ್ಮ ಭವಿಷ್ಯ ಇದರಲ್ಲಿರುತ್ತೆ. ನೀವು ಉತ್ತಮವಾಗಿ ಆಟ ಆಡಿದರೆ ನೀವು ಭವಿಷ್ಯ ರೂಪಿಸ್ಕೊಬೋದು. ಇದರಲ್ಲಿ ಬರೋಂಥ ಮೊದಲೇ ಯಾವುದೇ ಹಣಕಾಸಿನ ಬಹುಮಾನಗಳನ್ನ ನಾವು ತಗೊಳ್ಳಲ್ಲ.
ನೀವು ಆಟಗಾರರಿಗೆ ಕೊಡ್ತೀವಿ ಅಂತ ನಾವು ಮೊದಲೇ ಹೇಳಿದ್ವಿ. ಅದರಂತೆ ನಾವು ನಡ್ಕೊತೀವಿ. ಅದರಲ್ಲೂ ನಮ್ಮ ವೈಯಕ್ತಿಕವಾಗಿ ನಾವೇನು ಸಹಾಯ ಮಾಡಬೇಕು ಅದನ್ನು ನಾನು ಆಟಗಾರರಿಗೆ ಮಾಡ್ತೀನಿ. ಈ ಮೊದಲನೇದು ಹೊಳೆಯನಸೀಪುರದಲ್ಲಿ RPL, HPL, ಶ್ರೇಯಸ್ ಪಟೇಲ್ SPL ಅಂತ 3 ಟೀಮ್ ನಡೆದಿದೆ. 3ರಲ್ಲೂ ಸತತವಾಗಿ 1 ಪಂದ್ಯ ಸೋಲ್ದಂಗೆ 10 ಪಂದ್ಯಗಳನ್ನು ಗೆದ್ದು ದಾಖಲೆ ನಿರ್ಮಿಸಿದಿರಿ. ಅದೊಂದು ಅಚ್ಚಳಿಯಾದ ಇತಿಹಾಸದಲ್ಲಿ ಹೊಳೆಯನಸೀಪುರ ಕ್ರಿಕೆಟ್ ಪ್ರೀಮಿಯರ್, ಯಾವುದೇ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಡೀಲಿ ಅದರಲ್ಲಿ ಇತಿಹಾಸದಲ್ಲಿ ಅಚ್ಚಳಿಯಾಗಿ ಉಳ್ಕೊಳ್ಳೋಂಥದ್ದು ಇದೊಂದೇ. ಇದರಲ್ಲಿ ಯಾರು ಆಡಿದ್ರು ಅನ್ನೋದು, ನಾವು ಫ್ರಾಂಚೈಸಿ ನಾವಾಗಿರ್ಬೋದು, ಇದರಲ್ಲಿ ಆಟಗಾರರು ನೀವು ಮಾಡಿರೋದು. ನೀವು ಆಡಲಿಲ್ಲ ಅಂದರೆ ನಾವು ಫ್ರಾಂಚೈಸಿದಾಗ ಏನು ಪ್ರಯೋಜನ? ನಾವಿಲ್ಲ ಅಂದ್ರೆ ಇನ್ನೊಬ್ರು ಫ್ರಾಂಚೈಸಿ ಆಡ್ತಾರೆ. ನಮ್ಮಂಗೆ 8 ಜನ ತಾಂಡಿದ್ದಾರೆ ಫ್ರಾಂಚೈಸಿನ. ಆದರೆ ಇಲ್ಲಿ ಆಡಿರೋಂಥವ್ರು ಆಟಗಾರರಿಗೂ ಈ ಗೆಲುವು ಮುಖ್ಯವಾಗಿ 100% ಈ ಶ್ರಮವಹಿಸಿ ಆಡೋದಂಥ ಎಲ್ಲ ನಮ್ಮ ತಂಡದ ಆಟಗಾರರಿಗೆ ಸಲ್ಲಬೇಕು ಅಂತ ನಾನು ಹೇಳ್ತಾ ಈ ಮಾತುಗಳನ್ನು ಮತ್ತು ಈ ಕ್ರಿಕೆಟ್ ಪ್ರೀಮಿಯರ್ ಲೀಗ್ನ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಉದ್ಘಾಟನೆಯನ್ನು 2 ನೆರವೇರಿಸಿದಂಥ ಶ್ರೇಯಸ್ ಪಟೇಲ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂಥ ನಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ಎಸ್, ಖಂಡಿತವಾಗಲೂ ಅಭಿಮಾನದ ನುಡಿಗಳನ್ನ ಮುತ್ತಿನಂತ ಮಾತುಗಳನ್ನು ಆಡಿರ್ತಕ್ಕಂಥವ್ರು. ಇವತ್ತು ಯಾರೇ ಗೆದ್ದರೂ ಕೂಡ ಗೆದ್ದಿರ್ತಕ್ಕಂಥ ಹೊಳೆನರಸೀಪುರದ ಆಟಗಾರ ನಮ್ಮ ಯುವಕರೇ ಗೆದ್ದಿದ್ದಾರೆ ಅಂತ ಹೇಳಿ ಅದ್ಭುತವಾಗಿರ್ತಕ್ಕಂಥ ಮನದಾಳದ ಮಾತುಗಳನ್ನು ಆಡಿರ್ತಕ್ಕಂಥ ನಮ್ಮ ಗಣ್ಯರಿಗೆ ನಾವು ರವಿ ಅಣ್ಣನಿಗೆ ನಾವು ಕೃತಜ್ಞತೆಯನ್ನು ಬಯಸ ಬೈಕನ್ನು ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಅದಕ್ಕೂ ಮುಂಚೆ ನಮ್ಮ ಪುಟ್ಟಿಯಣ್ಣ ಇದ್ದಾರೆ. ಬಹುಶಃ ಬಹಳ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಪ್ರೀತಿಯ ಪುಟ್ಟಿಯಣ್ಣ ದಯವಿಟ್ಟು 2 ಮಾತುಗಳು ಕೊನೆ ಕ್ಷಣದಲ್ಲಿ ಆಡಬೇಕು. ನಿಮ್ಮ ಸಹಕಾರ, ನಮ್ಮ ಟೂರ್ನಮೆಂಟ್ ಯಾವ ರೀತಿ ನಡೆದಿದೆ, ನೀವು ಯೋಚನೆ ಮಾಡಿದಾಗ ನಡೆದಿದೆಯಾ, 2 ಮಾತು. ಹೊಳೆನರಸೀಪುರದಲ್ಲಿ ಈ ಮಟ್ಟಕ್ಕೆ ಟೂರ್ನಮೆಂಟು, ಈ ಥರ SPL ಟೂರ್ನಮೆಂಟ್ ನಡೀತಾ ಇರೋದು ಇದೇ ಮೊದಲು 32 ವರ್ಷಕ್ಕೆ ಫಸ್ಟು ನಡೀತಾ ಇರೋಂಥದ್ದು. ನಾವೇ ನಡೆಸ್ತೋ ಅಂತ ಹೇಳಿದ್ದವ್ರು ಬೇಕಾದಷ್ಟು ಜನ ಇದ್ದರು. ಈ ಥರ ನಡೀತದಂತ ನಾವು ಅನ್ನಿಸ್ಕೊಂಡಿರಲಿಲ್ಲ. ಅಷ್ಟು ಜೋರಾಗಿ ನಡೆದೈತೆ. ಮುಂದಿನ ಸಲ ಇದಕ್ಕೆ 2 ಪಟ್ಟು ಇರ್ತದೆ ನೋಡಿ, ಆಮೇಲೆ ಹೇಳ್ತೀರ. ನಾವೇನು ಹೇಳೋದಿಲ್ಲ, ಯಾಕೆಂದರೆ ನಾನು ಒಬ್ಬ ಸ್ಪೋರ್ಟ್ಸ್ಮನ್ ಆಗೇ ಬಂದವನು. ಹೇಳ್ತೀವಿ, ಯಾಕೆಂದರೆ ಹಿಂಗೆ ನಡೀತದೆ ಅಂತ ಕನಸನ್ನು ಅಂದ್ಕೊಂಡಿರಲಿಲ್ಲ. ಇಷ್ಟು ಚೆನ್ನಾಗಿ ನಡೆದೈತೆ. ಒಂದು ಗಂಟೆ ಆದರೂ ಇಷ್ಟು ಚೆನ್ನಾಗಿ ಇದ್ದೀರಾ, ನಾವು ಮರೆಯೋಕ್ಕಾಗಲ್ಲ. ಇನ್ನು ಮುಂದಿನ ವರ್ಷದಿಂದ ಇದನ್ನು ಕಂಟಿನ್ಯೂ ನಡ್ಕೊಂಡು ಹೋಗ್ತೀವಿ. ಈ ಸ್ಪೋರ್ಟ್ಸಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ. ಯಾರು ಬೇಜಾರು ಮಾಡ್ಕೊಬೇಡಿ. ಯಾರು ಗೆಲ್ಲಲೇಬೇಕು, ಯಾರು ಸೋಲಲೇಬೇಕು. ಆದ್ದರಿಂದ ದಯವಿಟ್ಟು ಯಾರು ಸೋತವರು ಮನಸ್ಸಿಗೆ ನೋವು ಮಾಡ್ಕೊಬೇಡಿ. ಗೆದ್ದವರು ಖುಷಿಯಾಗಿರ್ತಾರೆ ಅಂತ ಗೊತ್ತದು. ಸೋಲು ಗೆಲುವು ಇದ್ದೇ ಇರ್ತದೆ. ದಯಮಾಡಿ ಇವತ್ತಿನ ಪ್ರೋಗ್ರಾಮು ಇವತ್ತಿನ ಈ ಪ್ರೋಗ್ರಾಮು ನಮ್ಮ ಮನಸ್ಸಿಗೆ ಭಾಳ ನಾಟಿದೆ. ಮುಂದಿನ ವರ್ಷ ಭಾಳ ಚೆನ್ನಾಗಿರ್ತದೆ ಅಂತ ಅಂದ್ಕೊಂಡಿದ್ದೀವಿ. ಇವೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಒಂದು ಸೇರಿ ನನ್ನ ನಮಸ್ಕಾರಗಳು ತಿಳಿಸಿ. ಖಂಡಿತವಾಗಲೂ ತಮ್ಮ ಅಭಿಮಾನದ ನುಡಿಗಳಾಡಿರ್ತಕ್ಕಂಥ ಪುಟ್ಟಿಯಣ್ಣಗೆ ನಾವು ಕೃತಜ್ಞತೆಯನ್ನು ಬಯಸ ಈ ಟೂರ್ನಮೆಂಟಿನ ಕೇಂದ್ರ ಬಿಂದು ಪ್ರಮುಖ ರೂವಾರಿಗಳು ನಮ್ಮ ಬೆನ್ನೆಯಿಂದ ನೆರಳಾಗಿ ನಿಂತುಕೊಂಡು ನಮ್ಮ ಸಂಘಟಕರು ಇವತ್ತು ವಿಜಯ್ ಕುಮಾರ್, ನಿಖಿಲ್, ಅಭಿ, ಹರ್ಷಕುಮಾರ್, ಮೋಹನ್, ಯೋಗೇಶ್, ಶಶಾಂಕ್, ಮಹೇಶ್ ಇವರೆಲ್ಲರ ಒಂದು ಸಂಯೋಜನೆ ಒಂದು ಟೂರ್ನಮೆಂಟ್ ಮೂಡಿ ಬಂದಿದ್ರೆ ಇವತ್ತು ಅವರ ಬೆನ್ನೆಯಿಂದ ನೆರಳಾಗಿ ನಿಂತುಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ ನಾನಿದ್ದೇನೆ ನಿಮ್ಮ ಜೊತೆಗೆ, ನೀವು ನಡೆಸಿ ಅನ್ನೋದು ಒಂದು ಮುತ್ತಿನಂತ ಮಾತುಗಳನ್ನು ಆಡಿ ಕೊನೆ ಕ್ಷಣದವರೆಗೂ ಕೂಡ ನಮ್ಮ ಜೊತೆಗೆ ನಿಂತು ಒಂದು ಕಾರ್ಯಕ್ರಮದಲ್ಲಿ ಇವಾಗಲೂ ಕೂಡ ವೇದಿಕೆಯಲ್ಲಿದ್ದಾರೆ ನಮ್ಮ ಶ್ರೇಯಸ್ ಪಟೇಲ್ ಸಾಹೇಬರು. ದಯವಿಟ್ಟು 2 ಮಾತುಗಳನ್ನ ತಾವು ಈ ಸಮಯದಲ್ಲಿ ನುಡಿಬೇಕು ಅನ್ನೋದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಶ್ರೇಯಸ್ ಅಣ್ಣ ತಮ್ಮ ಅಭಿಮಾನದ ನುಡಿಗಳು ಇವತ್ತು ಈ ಸಂಘಟಕರು ನಿಖಿಲ್ ಅವರಾಗಿರ್ಬೋದು, ವಿಜಯ್ ಅವರಾಗಿರ್ಬೋದು ಯಾವ ರೀತಿ ಮಾಡಿದ್ದಾರೆ, ನೀವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಚೆನ್ನಾಗಿ ಬಂದಿದೆ, ಯಾವ ರೀತಿ ಏನೇ ತಪ್ಪುಗಳಿದ್ರು ನೀವು ತಿಳಿಸ್ಬೇಕು. ಇವಾಗ 2 ಮಾತುಗಳು ಆಡಿ ಸರ್. ವೇದಿಕೆಯಲ್ಲಿ ತಡರಾತ್ರಿ ಆದರೂ ಹಾಸಿರಂತಹ ನಮ್ಮ ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರು ಮತ್ತು ಆಟಗಾರರು ಮತ್ತು ಎಲ್ಲ ನನ್ನ 8 ಟೀಮ್ ಏನು ನಮ್ಮ SPLಗೆ ಬಂದಿತ್ತು ಅವರಲ್ಲಿಗೂ ನನ್ನ ಅಭಿನಂದಿಸ್ತಾ ಇದ್ದೀನಿ. ಇವತ್ತು 1:30 ಆದರೂ ಸಹ ಈ ಒಂದು ಹುಮ್ಮಸ್ಸು ಕಡಿಮೆ ಆಗಿಲ್ಲ. ಇನ್ನೂ ಸಹ ಒಂದು 2 ಓವರ್ ಎಕ್ಸ್ಟ್ರಾ ಆಡಿದರೂ ಸಹ ಯಾರೂ ಎದ್ದೋಗ್ತಿರಲಿಲ್ಲ ಮನೆಗೆ ಅನ್ಕೊತೀನಿ. ಪುಟ್ಟಿಯಣ್ಣ ಹೇಳ್ದಂಗೆ ಸೋಲು ಗೆಲುವು 2 ಒಟ್ಟಾಗಿ ತೊಗೊಬೇಕು. ಇವತ್ತು ಗೆದ್ದವರು ಕಳೆದ ಬಾರಿ ಮುಂದಿನ ಬಾರಿ ಸೋಲ್ತಾರೆ, ಮುಂದಿನ ಬಾರಿ ಗೆದ್ದವ್ರು ಕಳೆದ ಬಾರಿ ಸೋಲ್ತಾರೆ, ತಲೆ ಕೆಡ್ಸ್ಕೊಂಬೇಡಿ. ಆದರೆ ಇಷ್ಟರ ಮಟ್ಟಿಗೆ ಆಗೋಕ್ಕೆ ಕಾರಣ ನಂದೇನು ಅಲ್ಲ, ನಂದು ಹೆಸರಷ್ಟೇ ಬಿಟ್ಟರೆ ಎಲ್ಲ ಈ ಕ್ರೆಡಿಟ್ಸು ನಮ್ಮ ಯಾರು ಕೋಆರ್ಡಿನೇಟರ್ಸ್, ನಮ್ಮ ಆಯೋಜಕರಿಗೆ, ನಮ್ಮ ಮುಖಂಡರಿಗೆ, ನಮ್ಮ ನಾಯಕರುಗಳಿಗೆ ಸಲ್ಲಿಸಿದೆ ಹೊರತು ನಂದು ಏನೂ ಪಾತ್ರ ಇಲ್ಲ ಇದರಲ್ಲಿ.
ಇದರಲ್ಲಿ ಹಗರುಳಿಸುವಂತಹ ನಮ್ಮ ವಿಜಯಣ್ಣ, ನಿಕ್ಕಿ ಅಣ್ಣ, ನಮ್ಮ ಮಂಜಣ್ಣ ಮತ್ತು ಎಲ್ಲ ನಮ್ಮ ಟೀಮ್ ವಿ ಅಣ್ಣ ಎಲ್ಲ ನಮ್ಮ ಟೀಮ್ಗೆ ನಾನು ತುಂಬ ಹೃದಯ ಆಭಾರಿಯಾಗಿರ್ತೀನಿ. ಪುಟ್ಟಿ ಅಣ್ಣ ಹೇಳ್ದಂಗೆ ಮುಂದಿನ ಬಾರಿ ಇದು 2ರಷ್ಟು ನಾವು ಹುಮ್ಮಸ್ಸಿಂದ ಮಾಡ್ತೀವಿ. ಇದು ನಮಗೆ ಟ್ರಯಲ್ಲು. ಮುಂದಿನ ಬಾರಿ ಏನು ಒಳ್ಳೆ ಇನ್ನೂ ಆಟ ತೋರಿಸ್ತೀವಿ ನಾವು. ಈ ಸಲ ಏನು ಒಂದು 8-10 ಟೀಮ್ ಬಂದಿದೆ, ಮುಂದಿನ ಸಲ ನಮಗೆ ಸಾಕು ಅನ್ನೋಷ್ಟು ಒಂದು 20 ಟೀಮ್ ಬರೋ ಹಂಗೆ ನಾವು ಎಲ್ಲ ಹುಮ್ಮಸ್ಸಿಂದ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಒಂದು ಒಳ್ಳೆಯ ಆರಂಭ ಅನ್ಕೊತೀನಿ. ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ. ನಮ್ಮ ಹೊಳೆನರಸೀಪುರಕ್ಕೂ ಸಹ ಈ ಥರ ಒಂದು ಸ್ಪೋರ್ಟ್ಸ್ ಆಗಿರೋದ್ರಿಂದ ಒಂದು ಒಳ್ಳೆ ಆರಂಭ ಅಂತ ಹೇಳ್ತಾ, ಗೆದ್ದಿರುವಂಥ ಪುಷ್ಪಗಿರಿ ಟೀಮ್ಸ್ಗೂ ಅಭಿನಂದಿಸುತ್ತಾ, ಮತ್ತು 2ನೇ ಸ್ಥಾನ ತಗೊಂಡಂತಹ KTS ಟೀಮ್ಗೂ ಅಭಿನಂದಿಸುತ್ತಾ, 3ನೇ ಸ್ಥಾನ ತಗೊಂಡಂತಹ ನಮ್ಮ ಹೊಸಳ್ಳಿ ಯೋಗಣ್ಣ ಅವರು ಮತ್ತು ನಮ್ಮ ಕಡಂಕೋಟೆ ರವಿಯಣ್ಣ ಅವ್ರಿಗೂ ಸಹ ಅಭಿನಂದಿಸುತ್ತಾ, ಎಲ್ಲ 8ಗಾರರು ನಮ್ಮ SS ಶಿವಣ್ಣ ಅವ್ರ ಟೀಮು, ನಮ್ಮ ಹೊಂಗೆರೆ ಶಶಿಯಣ್ಣ ಅವ್ರ ಟೀಮು, ನಮ್ಮ ಶಿವಸ್ವಾಮಣ್ಣ ಅವ್ರ ಟೀಮು ಅಂಬೇಡ್ಕರ್ ನಗರ, ಮತ್ತು ಬಜರಂಗಿ ಟೀಮ್ ಆಗಿರ್ಬೋದು, ಎಲ್ಲ ಟೀಮಿಗೂ ನಾನು ಈ ಮೂಲಕ ನಿಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ. ಮತ್ತು ಕೊನೆಯದಾಗಿ ಕೇಳ್ಕೊತೀನಿ, ಸೋಲು ಗೆಲುವು ಎರಡನ್ನೂ ಒಟ್ಟಾಗಿ ತೊಗೊಂಡಿದ್ವಿ. ನಾವು ಕಳೆದ ಬಾರಿ ಸೋತಿದ್ವಿ, ಮುಂದಕ್ಕೆ ನಾವು ಗೆಲ್ತೀವಿ. ಅದೇ ರೀತಿ ಸಹ ಚುನಾವಣೆಯಲ್ಲಿ ಹೇಗೆ ನಾವು ತಗೊತೀವೋ ಅದೇ ರೀತಿ ಸ್ಪೋರ್ಟ್ಸಲ್ಲೂ ಸಹ ಈ ಸರಿ ಗೆದ್ದಿರೋರು ಮುಂದಿನ ಸಲ ಇದು ಮಾಡ್ಬೋದು, ಈ ಸಲ ಸೋತಿರೋ ಖಂಡಿತ ಮುಂದಿನ ಸಲ ಗೆಲ್ತೀರಾ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿ ಸಹಕರಿಸಿದಂಥ ಎಲ್ಲ ನಮ್ಮ ಹೊಳೆನರಸೀಪುರದ ಎಲ್ಲ ಮುಖಂಡರಿಗೂ ಮತ್ತು ಎಲ್ಲ ನಾಯಕರಿಗೂ ಸರ್ವರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು SPL ಕಡೆಯಿಂದ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು. ಹಾಗೆ ಶ್ರೇಯಸಣ್ಣ DJ ಒಂದು ನಿಮಿಷ. ಅದೊಂದು ಬೈಕು ಹಲೋ ಶ್ರೇಯಸ್ ಸರ್, ಒಂದು ನಿಮಿಷ. ಬೈಕ್ ಕೊಡೋದಿದೆ, ಕೆಲವೊಂದು ಲೀಸ್ಟ್ಗಳಿದೆ. ಶ್ರೇಯಸ್ ಸರ್, ಒಂದು ನಮಗೆ ಈ ಟೂರ್ನಿಮೆಂಟ್ಗೆ ಅತ್ಯುತ್ತಮವಾಗಿರ್ತಕ್ಕಂಥ ಧ್ವನಿವರ್ಧಕವನ್ನ ಒದಗಿಸಿಕೊಟ್ಟಿರ್ತಕ್ಕಂಥವ್ರು, ಇವತ್ತು ವೀಕ್ಷಕರಲ್ಲಿ ನಮಗೆ ತುಂಬಾ ಸಪೋರ್ಟ್ ನೀವು ಮಾಡ್ತಾ ಇದ್ದೀರಾ. ಬಹುಶಃ ನಮ್ಮ ಬೆನ್ನೆಯಿಂದ ನಿಂತಿರ್ತಕ್ಕಂಥವ್ರು ನಮ್ಮ ಜಿತು ಸೌಂಡ್ಸ್ ಹೊಳೆನರಸೀಪುರ. ಸೊ ನಮ್ಮ ಕಡೆಯಿಂದ ಈ ಒಂದು ನೆನಪಿನ ಕಾಣಿಕೆ ನಮ್ಮ ಶ್ರೇಯಸಣ್ಣನವರು ದಯವಿಟ್ಟು ಜಿತು ಸೌಂಡ್ಸಿನ ನಮ್ಮ ಸತ್ಯ ಸೌಂಡ್ಸಿನ ಜಿತುರವರಿಗೆ ಕೊಡಬೇಕನ್ನೋದು ಕೇಳಿಕೊಳ್ತಾ ಇದ್ದೇವೆ. ಜಿತು ಅಣ್ಣ ದಯವಿಟ್ಟು ಬನ್ನಿ. ಜಿತು ಅಣ್ಣ ದಯವಿಟ್ಟು ಬಂದು ಒಂದು ಚಿಕ್ಕ ನೆನಪಿನ ಕಾಣಿಕೆ ನಮ್ಮ ವೀಕ್ಷಕ ವಿವರಣೆಗಾರರ ಕಡೆಯಿಂದ ದಯವಿಟ್ಟು ಇದನ್ನು ಪಡ್ಕೊಳ್ಳಿ. ನೀವು ದಯವಿಟ್ಟು ನಮ್ಮ ಶ್ರೇಯಸ್ ಸರ್ ಇದನ್ನು ಅವರಿಗೆ ಕೊಟ್ಟು ಗೌರವಿಸಬೇಕನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಹಲೋ, ಯಾವುದೇ ರೀತಿಯ ಒಂದು ಕಾರ್ಯಕ್ರಮ ಇದ್ರೆ ನೀವು ದಯವಿಟ್ಟು ಇವರನ್ನು ಸಂಪರ್ಕಿಸಿ. ಬಹುಶಃ ಇವತ್ತು ನಾಡಿನಲ್ಲಿ ಯಾವುದೇ ರೀತಿಯ ವೀಕ್ಷಕರಾಗಿದ್ರು ಕೂಡ ನಮಗೆ ಅದರ ಅನುಭವ ಇದೆ. ಯಾಕಂತಂದ್ರೆ ಸೌಂಡ್ಸ್ ಲೈಟಿಂಗ್ಸ್ ಮತ್ತು ಸೌಂಡ್ಸ್ ನಮಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಖಂಡಿತವಾಗ್ಲೂ ಮಾತಾಡೋಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮಗೆ 3 ದಿನದಿಂದಲೂ ಕೂಡ ಹಗಲು ರಾತ್ರಿ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಜಿತು ಸೌಂಡ್ಸ್ ಸತ್ಯನ್ ಸೌಂಡ್ಸಿನ ಮಾಲಕರು ಶ್ರೀಯುತ ಜಿತು ನಮ್ಮ ಜೊತೆಗಿದ್ದಾರೆ. ಬಹುಶಃ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಗೌರವದ ಶಾಲೆಯನ್ನು ಹೊದಿಸಿ ಹಾರವನ್ನು ಹಾಕಿ ಈ ಮೊಮೆಂಟವನ್ನು ನಮ್ಮ ಶ್ರೇಯಸಣ್ಣನವರು ಗೌರವಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಥ್ಯಾಂಕ್ ಯು, ಲವ್ ಯು ಸೋ ಮಚ್ ಜಿತು ಅಣ್ಣ. ಇದೇ ರೀತಿಯಾಗಿ ಇರಲಿ, ಹೆಚ್ಚಿನ ಅವಕಾಶ, ಅತ್ಯುನ್ನತ ವೇದಿಕೆಗಳು, ಅದ್ಭುತ ವೇದಿಕೆಗಳು ನಿಮಗೆ ಇನ್ನೂ ಕೂಡ ಲಭಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಟೂರ್ನಮೆಂಟ್ಗೆ ನಮಗೆ ಯಶಸ್ವಿಯ ರೂವಾರಿ ಅಂತ ಹೇಳಿದ್ರೆ ಬಹುಶಃ ಈ ಟೂರ್ನಮೆಂಟ್ ನಲ್ಲಿ ಒಂದು ಟೀಮ್ ಅನ್ನ ಖರೀದಿ ಮಾಡಿದ್ದು ಅಲ್ಲದೆ ನಮಗೆ 1 ಲಕ್ಷ ರೂಪಾಯಿ ಡೊನೇಟ್ ಆಗಿ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಪ್ರಕಾಶಣ್ಣ, ಗುತ್ತಿಗೆದಾರರು KB ಕೊಪ್ಲು KTS ಟೀಮ್ ಮಾಲಕರಾಗಿ ಪ್ರಕಾಶಣ್ಣ 1 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಪ್ರಕಾಶಣ್ಣ
ನಿಮ್ಮ ಪ್ರೋತ್ಸಾಹ ಸಹಕಾರ ಇದೇ ರೀತಿಯಾಗಿ ಕ್ರೀಡೆಗೆ ಬರಲಿ, ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೂ ಕೂಡ ಪ್ರೋತ್ಸಾಹಿಸುವ ಒಂದು ಕಾಯಕವನ್ನು ಮಾಡಿ ಬಡವರಿಗೆ ಕೂಡ ನೀವು ಸಹಕಾರವನ್ನು ಕೊಡುವಂತ ಒಂದು ಮನಸ್ಥಿತಿ ನಿಮಗೆ ದೇವರು ಕೂಡ ಕೊಟ್ಟು ನಿಮಗೆ ಆಶೀರ್ವದಿಸಲಿ ಅನ್ನೋದಾಗಿ ಕೇಳಿಕೊಳ್ತಾ, ಹಾಗೆ ನಮ್ಮ ಮಹೇಶ್ ಇರ್ಬೋದು 50,000 ರೂಪಾಯಿನ ಕೊಟ್ಟಿದ್ದಾರೆ ನಮಗೆ. ಹಾಗೆ ದೊರೆ ಅವರು 33,000 ರೂಪಾಯಿನ ಕೊಟ್ಟಿದ್ದಾರೆ. ಹಾಗೆ ದಿವಾಕರ್ ಅವರು 30,000 ರೂಪಾಯಿನ ಕೊಟ್ಟಿದ್ದಾರೆ. ಹಾಗೆ ಲಾಯರ್ ಸುರೇಶ್ ಅವರು ಕೂಡ ನಮಗೆ 30,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಹಾಗೆ ಲಾಯರ್ ಮಹೇಶ್ ಅವರು ಇರ್ಬೋದು ನಮಗೆ ಹಾಸನ್ ಅವರು 20,000 ರೂಪಾಯಿನ ಕೊಟ್ಟಿದ್ದಾರೆ. ಹಾಗೆ ನಮಗೆ ಹೊನ್ನಿಕೊಪ್ಲು ಮಂಜೇಗೌಡರು ನಮಗೆ 50,000 ರೂಪಾಯಿನ ಕೊಟ್ಟಿದ್ದಾರೆ. ಹಾಗೆ ಮತ್ತೋರ್ವ ಗಣ್ಯರು ದನಿಂಗನಹಳ್ಳಿ ಹೋಬಳಿಯವರು ಎಲ್ಲಾ ಕಾರ್ಯಕರ್ತರು ಸೇರಿ ನಮಗೆ 33,000 ರೂಪಾಯಿನ ಕೊಟ್ಟಿದ್ದಾರೆ. 33,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಇವತ್ತು ಶ್ರೇಯಸ್ಸನ್ನ ಹೆಸರು ಹೇಳಿದ್ರೆ ನಾವು ಮುಂದೆ ಇದೀವಿ ಅಂತ ಹೇಳಿ ಅದಕ್ಕೆ ಬಂದಿರೋದು. ಖಂಡಿತವಾಗ್ಲೂ ಶ್ರೇಯಸ್ಸನ್ನ ಇವತ್ತು ಇಂಥವ್ರು ನಿಮ್ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನೀವು ಭಯಪಡೋದು ಇಲ್ಲ, ಭಯಪಡೋ ಅರ್ಹತೆ ಇಲ್ಲ, ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಆ ಭಗವಂತ ಎಲ್ಲಾ ರೀತಿಯಲ್ಲೂ ಕೂಡ ಒಳಿತನ ಮಾಡಲಿ ಅನ್ನೋದಾಗಿ ಈ ವೇದಿಕೆಯಲ್ಲಿ ಪ್ರಾರ್ಥಿಸಿಕೊಳ್ತಾ, ಹಾಗೆ ಇನ್ನೂ ಕೂಡ ಬಹಳಷ್ಟು ಮಂದಿ ಇದ್ದಾರೆ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವ್ರು. ನಮ್ಮ ಉಮೇಶ್ ಅಣ್ಣನವರು ಇರ್ಬೋದು ನಮಗೆ 5,000 ರೂಪೀಸ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಬೈರ ಶೆಟ್ಟಿರವರು ಇರ್ಬೋದು 1,000 ರೂಪಾಯಿನ 10,000 ರೂಪಾಯಿನ ಕೊಟ್ಟಿದ್ದಾರೆ. ಹಾಗೆ ಶ್ರೀಯುತ ಬಾಬು ಅಣ್ಣನವರು ಇದ್ದಾರೆ, ಅವರು ಕೂಡ ನಮಗೆ 10,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತವರು ಶ್ರೀಯುತ KR ಪೇಟೆ ಮಲ್ಲಿಕಾರ್ಜುನರವರು ಕೂಡ ನಮಗೆ 20,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೋರ್ವರು ನಮ್ಮ ಶ್ರೀಯುತ ಮಣಿಯಣ್ಣನವರು ಕೂಡ 55,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಲ್ಕೆರೆ ಮಂಜಣ್ಣ ಕಲ್ಲಳ್ಳಿ ಮಂಜಣ್ಣ ನಮಗೆ 25,000 ರೂಪಾಯಿನ ಕೊಟ್ಟಿದ್ದಾರೆ. ಹಾಗೆ JCB ಚಂದ್ರನ ನಮಗೆ 33,000 ರೂಪಾಯಿನ ಕೊಟ್ಟಿದ್ದಾರೆ. ಹಾಗೆ ಸುರೇಶ್ ಅಣ್ಣನವರು ಕೂಡ ನಮಗೆ 5,000 ರೂಪಾಯಿ ದುಡ್ಡನ್ನು 5,000 ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಹಾಗೆ ಚಂದ್ರಪಟ್ಟಣ ಪೋತ್ನಲ್ಲಿ ಗುತ್ತಿಗೆದಾರರಾಗಿರ್ತಕ್ಕಂಥ ಶ್ರೀಯುತ ತಿಮ್ಮೇಗೌಡರು ರಾಯಗೌಡರ ಪುತ್ರರು 25,000 ರೂಪಾಯಿನ ಕೊಟ್ಟಿದ್ದಾರೆ. ಈ ಎಲ್ಲ ಗಣ್ಯರಿಗೆ ಕೂಡ ನಾವು ಕೃತಜ್ಞತೆಯನ್ನು ಬಯಸ ಅಭಿನಂದನೆಯನ್ನು ಬಯಸ ಇವಾಗ ಮತ್ತೋರ್ವರು ನಮ್ಮ ದುದ್ದ ಸ್ವಾಮಣ್ಣ ನಮಗೆ 10,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಇವರೆಲ್ಲರ ಸಹಕಾರ ಪ್ರೋತ್ಸಾಹದಿಂದ ನಮ್ಮ ಒಂದು ಟೂರ್ನಮೆಂಟ್ ಯಶಸ್ಸನ್ನು ಕಂಡುಕೊಂಡಿದೆ. ಇವಾಗ ರವಿಯಣ್ಣನವರಿಗೆ ದ್ವಿಚಕ್ರ ವಾಹನವನ್ನು ಕೊಡುವಂತ ಒಂದು ಕಾರ್ಯಕ್ರಮ, ಪ್ರಥಮ ಪ್ರಶಸ್ತಿಯನ್ನು ಪಡೆದಂತಹ ರವಿಯಣ್ಣನವರಿಗೆ ದ್ವಿಚಕ್ರ ವಾಹನವನ್ನು ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಬೀರನಹಳ್ಳಿಯ ಮಾರಣ್ಣ ನಮಗೆ 25,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಬೀರನಹಳ್ಳಿಯ ಮಾರಣ್ಣ ನಮಗೆ 25,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಬಯಸ್ತಾ ಇದ್ದೇವೆ. ಮೂರು ದಿನಗಳ ಕಾಲ ನಮಗೆ ಅಚ್ಚುಕಟ್ಟಾಗಿ ಶುಚಿರುಚಿಯಾಗಿರ್ತಕ್ಕಂಥ ಭೋಜನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥವರು ನಮ್ಮ ಕಡುವಿನ ಕೋಟೆ ಕಾರ್ತಿಕಣ್ಣನವರಿಗೆ ಕೂಡ ನಾವು ಕೃತಜ್ಞತೆಯನ್ನು ಬಯಸ್ತಾ ಇದ್ದೇವೆ. ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ, ಅಂತಹ ಅನ್ನದಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕಡುವಿನಲ್ಲಿ ಕಾರ್ತಿಕಣ್ಣನವರಿಗೆ ನಾವು ಕೃತಜ್ಞತೆಯನ್ನು ಬಯಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಸುರೇಶ್ ಅಗ್ರಾಗ್ರೇಟ್ 5,000 ರೂಪಾಯಿ ಕೊಟ್ಟಿದ್ದಾರೆ. ಹಾಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಯಾರಾದರೂ ಹೆಸರನ್ನ ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅನ್ನೋದಾಗಿ ಕೇಳಿಕೊಳ್ತಾ, ನಿಮ್ಮೆಲ್ಲರ ಒಂದು ಸಹಕಾರದಿಂದ ಟೂರ್ನಮೆಂಟ್ ಇವತ್ತು ವಿಜೃಂಭಣೆಯಿಂದ ಯಶಸ್ಸನ್ನು ಕಂಡುಕೊಂಡಿದೆ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇದೇ ರೀತಿಯಾಗಿ ಇರಲಿ ಅನ್ನೋದಾಗಿ ಕೇಳಿಕೊಳ್ತಾ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ರವಿಯಣ್ಣವರಿಗೆ ದ್ವಿಚಕ್ರ ವಾಹನವನ್ನ ಕೊಟ್ಟಾಗಿದೆ. ನಮ್ಮ ಮೋಹನ್ ಕುಮಾರ್ ಸರ್ ಮಲ್ಲಪ್ಪನಹಳ್ಳಿ 50,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ಒಂದು ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ನಾವು ಕೃತಜ್ಞತೆಯನ್ನು ಬಯಸ್ತಾ ಇದ್ದೇವೆ. ಮೋಹನ್ ಕುಮಾರ್ ಮಲ್ಲಪ್ಪನಹಳ್ಳಿ 50,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾವು ಮತ್ತೊಮ್ಮೆ ಕೃತಜ್ಞತೆಯನ್ನು ಬಯಸ್ತಾ ಇದ್ದೇವೆ. ಯಾರದಾದ್ರೂ ಹೆಸರನ್ನ ಬಿಟ್ಟು ಹೋಗಿದ್ರೆ ದಯವಿಟ್ಟು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ನಮ್ಮನ್ನ ಕ್ಷಮಿಸಬೇಕು. ನೀವು ಬಹುಶಃ ಒಂದು ವೇಳೆ ನಾವು ಯಾರ್ದಾದ್ರೂ ಹೆಸರನ್ನ ಬಿಟ್ಟಿದ್ರೆ ಇಲ್ಲಿ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಕೂಡ ಕ್ಷಮೆಯನ್ನು ಯಾಚಿಸ್ತಾ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟು ತಮ್ಮೆಲ್ಲರಿಗೂ ಕೂಡ ನಾವು ಕೃತಜ್ಞತೆ ಅಭಿನಂದನೆಯನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಶುಭರಾತ್ರಿ, ಶುಭ ಮುಂಜಾನೆ.